ನಿಮ್ಮ ಹತ್ರ ಈಗ ನಾನೊಂದು ಸಣ್ಣ ಕತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ನರಿ ಮತ್ತೆ ಸಿಂಹ ಭೇಟಿಯಾಗತ್ತೆ. ಸಿಂಹ ನರಿನ ಕೇಳುತ್ತೆ, ನನಗಿವತ್ತು ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ, ನನಗೆ ಈಗ ಏನಾದ್ರೂ ನೀನು ತಂದು ಕೊಡ್ಲೇಬೇಕು ಅಂತ. ಆಗ ನರಿ ಏನ್ ಮಾಡುತ್ತೆ, ತನ್ನ ನರಿ ಬುದ್ಧಿನ ಯೂಸ್ ಮಾಡಿ ಕತ್ತೆ ಹತ್ರ ಹೋಗುತ್ತೆ. ಕತ್ತೆ ಹತ್ರ ಹೋಗಿ, ನೋಡು ಸಿಂಹ ನಿನ್ನನ್ನ ಕರೀತಿದ್ದಾನೆ, ನೀನ್ ಅಲ್ಲಿಗೆ ಬಾ, ಸೊ ನಿನಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತ. ಸಿಂಹ ಹತ್ರ ಈಗ ನರಿ ಕತ್ತೆನ ಕರ್ಕೊಂಡ್ಬಂದು ಬಿಡ್ತಾನೆ. ಈಗ ಸಿಂಹ ಏನ್ ಮಾಡುತ್ತೆ, ಕತ್ತೆ ಹಿಂದೆ ಓಡುತ್ತೆ, ಕತ್ತೆನ ಅಟ್ಟಾಡಿಸುತ್ತೆ. ಅಟ್ಟಾಡಿಸುವಾಗ ತಲೆ ಹತ್ರ ಹಾಗೆ ಪರ್ಚುತ್ತೆ. ಹೇಗೋ ಮಾಡಿ ಕತ್ತೆ ತಪ್ಪಿಸ್ಕೊಳ್ಳುತ್ತೆ. ಈ ಕತ್ತೆ ನರಿನ ಮೀಟ್ ಮಾಡುತ್ತೆ. ನೋಡು, ನಿನ್ನನ್ನ ಸಿಂಹ ಹತ್ರ ಕರ್ಕೊಂಡು ಹೋಗ್ಬಿಟ್ಟೆ, ಸಿಂಹ ನನಗಿಲ್ಲಿ ಪರ್ಚಿ ನನ್ನನ್ನ ಗಾಯ ಮಾಡಿದ್ದಾನೆ, ನನ್ನನ್ನು ಬಿಡ್ತಿರ್ಲಿಲ್ಲ, ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ನಾನು ಬಂದೆ ಅಂತ. ಆಗ ನರಿ ಹೇಳುತ್ತೆ, ಅಯ್ಯೋ ದಡ್ಡ, ನಿನಗೆ ಅಷ್ಟು ಅರ್ಥ ಆಗಲ್ವಾ? ನಿನಗೆ ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟನ ನಿನ್ನ ತಲೆ ಮೇಲೆ ಇಡೋದಕ್ಕೋಸ್ಕರ ಅಲ್ಲಿ ಒಂದು ಪ್ಲೇಸಿಂಗ್ ಮಾಡೋದಕ್ಕೆ ಏನೋ ಪರ್ಚಿ ಗಾಯ ಮಾಡಿರೋದು. ಅಷ್ಟು ಅರ್ಥ ಆಗಲ್ವಾ ನಿನಗೆ? ನಡಿ ಬಾ, ಇನ್ನೊಂದ್ಸತಿ ಹೋಗೋಣ ಅಂತ ಕರ್ಕೊಂಡು ಹೋಗುತ್ತೆ. ಮತ್ತೆ ಏನ್ ಮಾಡುತ್ತೆ, ಮತ್ತೆ ಅಟ್ಯಾಕ್ ಮಾಡುತ್ತೆ ಸಿಂಹ. ಆ ಸಿಂಹ ಅಟ್ಯಾಕ್ ಮಾಡಿದಾಗ ಈಗ ಸೆಕೆಂಡ್ ಟೈಮ್ ಬಾಲನೇ ಕಟ್ಟಾಗೋಗುತ್ತೆ. ಮತ್ತೆ ಈ ಕತ್ತೆ ನರಿ ಹತ್ರ ಬರುತ್ತೆ. ನೋಡು, ಎರಡನೇ ಸತಿ ನನ್ನ ಕರ್ಕೊಂಡೋಗಿ ನೀನಲ್ಲಿ ಬಿಟ್ಟೆ, ನೋಡು ನನ್ನ ಬಾಲನೇ ಕಟ್ ಮಾಡಿದೆ ಸಿಂಹ ಅಂತ. ಅಯ್ಯೋ ದಡ್ಡ ಕತ್ತೆ, ನೀನ್ ದೊಡ್ಡ ದಡ್ಡ. ಅದು ಬಾಲ ಯಾಕೆ ಕಟ್ ಮಾಡಿರೋದು ಅಂತಂದ್ರೆ, ಸಿಂಹಾಸನದ ಮೇಲೆ ನಿನ್ನ ಕೂರಿಸಿ ಕಿರೀಟ ಇಟ್ಟ ಮೇಲೆ ಆ ಬಾಲ ಇದ್ದಾಗ ನೀನು ಕೂತ್ಕೊಳ್ಳೋದು ಕಷ್ಟ ಆಗತ್ತಲ್ವಾ? ಸೊ ಆದ್ರಿಂದ ಆ ಕಷ್ಟ ನಿನಗಾಗಬಾರ್ದು ಅನ್ನೋದಕ್ಕೋಸ್ಕರ ನಿನಗೆ ಬಾಲನ ಕಟ್ ಮಾಡಿರೋದು. ಓ ಹೌದಾ ಅಂತ ಹೇಳಿ ಮತ್ತೆ ಮೂರನೇ ಸರಿ ಸಿಂಹ ಹತ್ರ ಈ ಕತ್ತೆನ ನರಿ ಕರ್ಕೊಂಡು ಬರುತ್ತೆ. ಈ ಮೂರನೇ ಸರಿ ಈ ಸಿಂಹ ಬೇಟೆ ಮಾಡುತ್ತೆ ನಮ್ಮ ಕತ್ತೆ. ಕೊನೆಗೂ ಕತ್ತೆ ಉಳಿದಿದೆ. ಈಗ ನರಿ ಬರುತ್ತೆ. ಸಿಂಹ ಹೇಳುತ್ತೆ, ಈಗ ನನಗೆ ಅದರಲ್ಲಿರಂತ ಮೆದುಳು ಮತ್ತೆ ಹೃದಯ ಎರಡೂ ಬೇಕು, ನನಗೆ ತೆಗೆದುಕೊಡು ಅಂತ ಹೇಳುತ್ತೆ. ಆಗ ನರಿ ಹೇಳುತ್ತೆ, ಅದ್ರ ತಲೆನಲ್ಲಿ ಮೆದುಳಿದ್ದಿದ್ರೆ ನಿನ್ನ ಹತ್ರ ಒಂದಲ್ಲ ಎರಡಲ್ಲ 3 ಸರಿ ಬರ್ತಿತ್ತ? ಈ ರೀತಿ ಕೇಳುತ್ತೆ ಸಿಂಹ ಅಲ್ವಾ? ಸೊ ಇದ್ರಲ್ಲಿ ನಾವು ಕಲಿಯೋದೇನಂತಂದ್ರೆ, ದಯವಿಟ್ಟು ಯಾರನ್ನು ಬ್ಲೈಂಡ್ಲಿ ನಂಬಿ ಮೋಸ ಹೋಗ್ಬೇಡಿ. ಈ ಬ್ರೇಕಪ್ಸ್ಗಳಾಗೋದು, ಓಕೆ, ಸುಮ್ಮನೆ ರಿಲೇಶನ್ಶಿಪ್ಗಳಲ್ಲಿ ಬರೋದು, ಬ್ರೇಕಪ್ಸ್ಗಳಾಗೋದು, ಅಥವಾ ಫ್ರೆಂಡ್ಸ್ ಅಲ್ಲೇ ಏನೋ ಒಂದು ಜೊತೆಯಾಗಿ ಏನೋ ಒಂದು ಮೋಸ ಹೋಗೋದು. ಸೊ ದಯವಿಟ್ಟು ಇದರಲ್ಲಿ ಯಾರನ್ನೂ ಫ್ರೆಂಡ್ಸ್ನ ನಂಬಾರ್ದು ಅಂತ ಹೇಳಲ್ಲ. ಎಲ್ಲ ತರ ಜನಗಳು ಇರ್ತಾರೆ. ಸೊ ದಯವಿಟ್ಟು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಹುಷಾರಾಗಿರಿ, ಯೋಚನೆ ಮಾಡಿ ಒಂದು ಹೆಜ್ಜೆನ ಮುಂದೆ ಹಿಡಿ ಜೀವನದಲ್ಲಿ. ದಯವಿಟ್ಟು ಇಂಥ ನರಿಗಳು, ಇಂಥ ಜನಗಳು, ಮೋಸ ಮಾಡೋ ಜನ ಸುಮಾರು ಜನ ಇರ್ತಾರೆ, ಒಳ್ಳೇದು ಮಾಡೋ ಜನ ಸುಮಾರು ಜನ ಇರ್ತಾರೆ. ಯು ನೀಡ್ ಟು ಚೂಸ್ ವೈಸ್ಲಿ. ಯಾರು ಒಳ್ಳೆಯವರು, ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ನಮ್ಮನ್ನ ಸರಿ ದಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಅದನ್ನ ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.